ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಐಡ್ರಾಮಾ. ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದ್ದ ರೇವಣ್ಣಗೆ ಸಾಕ್. ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಪಟ್ಟಾಭಿಷೇಕ ಮಾಡಿಸಿಕೊಂಡ ನಾಗೇಶ್. ನಾವು ಯಾರಿಗೂ ಭರವಸೆ ಕೊಟ್ಟಿಲ್ಲ ಎಂದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಂಗಾಧರ್. ತಮ್ಮ ಸಮುದಾಯದ ರೇವಣ್ಣ ಅಧ್ಯಕ್ಷರಾಗುವ ಆಸೆಯಿಂದ ಬಂದ ಕುರುಬ ಸಮುದಾಯದ ಮುಖಂಡರ ತೀವ್ರ ಅಸಮಾಧಾನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಗರಸಭೆ ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಕರಾರಿನಂತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದ ದಿನದಿಂದ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು. ನಗರಸಭೆ ಅಧ್ಯಕ್ಷ ಸ್ಥಾನ ಬಹುತೇಕ ಕುರುಬ ಸಮುದಾಯದ ರೇವಣ್ಣಗೆ ಖಚಿತ ಹಾಗೂ ವಾಸಿಲ್ಗೆ ಅಧ್ಯಕ್ಷ ಸ್ಥಾನ ನೀಡುವಾಗ ಹೈಕಮಾಂಡ್ ಭರವಸೆ ನೀಡಿತು ಎಂಬುದೇ ಇವರ ಆಸೆಗೆ ಕಾರಣವಾಗಿತ್ತು ಎಂದು ಹೇಳಲಾಗಿತ್ತು. ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದ್ದಂತೆ ಅಧ್ಯಕ್ಷ ಸ್ಥಾನ ಬಯಸಿ ಕುರುಬ ಸಮುದಾಯದ ರೇವಣ್ಣ ನಾಮಪತ್ರ ಸಲ್ಲಿಸಿದರೆ ಮಡಿವಾಳ ಸಮುದಾಯದ ನಾಗೇಶ್ ಕೂಡ ನಾಮಪತ್ರ ಸಲ್ಲಿಸಿದ್ದ ಅಧ್ಯಕ್ಷ ಸ್ಥಾನದಲ್ಲಿ ನಡೆಯುವ ನಾಟಕೀಯ ಬೆಳವಣಿಗೆಗೆ ಸಾಕ್ಷಿಯಾಯಿತು. ಶುಕ್ರವಾರ ಮುಂಜಾನೆವರೆಗೂ ರೇವಣ್ಣ ಅಧ್ಯಕ್ಷ ಸ್ಥಾನ ಪಡೆಯುತ್ತಾರೆಂದು ಭ್ರಮೆಯಲ್ಲಿದ್ದವರಿಗೆ ಬಹುದೊಡ್ಡ ಸಾಕ್. ಹೈಕಮಾಂಡ್ ಆದೇಶ ಹೊತ್ತ ಜಿಲ್ಲಾಧ್ಯಕ್ಷ ಗಂಗಾಧರ್ ಎಂಟ್ರಿ. ನಗರಸಭಾ ಅಧ್ಯಕ್ಷ ಸ್ಥಾನ ನಾಗೇಶ್ಗೆ ಎಂದು ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಇದರಿಂದ ರೇವಣ್ಣಗೆ ದೊಡ್ಡ ಸಾಕ್ ಹೊಡೆದಿತ್ತು. ಈ ಸಂದರ್ಭದಲ್ಲಿ ನಗರಸಭೆಯಲ್ಲಿಯೇ ಕೆಲ ಏರಿಳಿತಗಳು ಪ್ರಾರಂಭವಾದವು. ವಾತಾವರಣ ಕಲುಷಿತವಾಗುತ್ತಿರುವುದನ್ನು ಅರಿತ ಜಿಲ್ಲಾಧ್ಯಕ್ಷ ಗಂಗಾಧರ್ ಅರ್ಧ ರೊಟ್ಟಿಯನ್ನು ಭಾಗ ಮಾಡುವ ಯತ್ನ ಮಾಡಿದರು. ಮೊದಲೇ ಭ್ರಮ ನಿರಸನಗೊಂಡ ರೇವಣ್ಣ ತಮ್ಮ ನಾಮಪತ್ರ ಹಿಂಪಡೆದು ನಿರ್ಗಮಿಸಿದರು. ಚುನಾವಣಾಧಿಕಾರಿಯಾಗಿದ್ದ ರಾಮನಗರ ಉಪವಿಭಾಗಾಧಿಕಾರಿ ಬಿನಯ್ ರವರು ಅಧ್ಯಕ್ಷ ಸ್ಥಾನ ಬಯಸಿ ನಾಗೇಶ್ ಸಲ್ಲಿಸಿದ ನಾಮಪತ್ರ ಕಣದಲ್ಲಿ ಉಳಿದ ಪರಿಣಾಮ ನಾಗೇಶ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಿಎನ್ ನಾಗೇಶ್ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ ತನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದ ಸದಸ್ಯರು ಶಾಸಕ ಸಿಪಿ ಯೋಗೇಶ್ವರ್, ಬೊಮ್ಮಲ್ ಅಧ್ಯಕ್ಷ ಡಿಕೆ ಸುರೇಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಅವರನ್ನು ಅಡ್ಡಹಾಕಿದ ಕುರುಬ ಸಮುದಾಯದ ಮುಖಂಡರು ಭರವಸೆ ನೀಡಿ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ ಎಂದು ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಂಗಾಧರ್, ಹೈಕಮಾಂಡ್ ಯಾರಿಗೂ ಭರವಸೆ ನೀಡಲಿಲ್ಲ. ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಂಡರೂ ಬದ್ಧ ಎಂದು ಹೇಳಿ ಬಂದಿರುವುದರಿಂದ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇ ಅಷ್ಟೇ, ಇದಕ್ಕೆ ಬದ್ಧವಾಗಬೇಕೆಂದು ಖಡಕ್ ಸಂದೇಶ ನೀಡಿ ಅಲ್ಲಿಂದ ನಿರ್ಗಮಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಗರಸಭೆಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಮುಖಂಡರುಗಳು, ನಮ್ಮ ಡಿ.ಕೆ. ಸುರೇಶ್ ಅಣ್ಣ ಇರ್ಬೋದು, ಶಿವಕುಮಾರ್ ಅಣ್ಣ ಇರ್ಬೋದು, ಮತ್ತೆ ರಘುನಂದನ್ ರಾಮಣ್ಣ, ಮತ್ತೆ ಗಂಗಾಧರ್ ಅವರು, ಮತ್ತೆ MLA ಅವರಾದಂತಹ ಸಿ.ಪಿ. ಯೋಗೇಶ್ವರ್ ಅವರು, ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸುನೀಲ್ ಮತ್ತು ಪ್ರಮೋದ್ ಅಣ್ಣ ಅವರು, ಇವರೆಲ್ಲರ ಮತ್ತು ಪಿ ಡಿ ರಾಜು ಅವರು, ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ನಮ್ಮ ನಗರಸಭೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಮಡಿವಾಳ ಸಮಾಜಕ್ಕೆ, ಒಂದು ಚಿಕ್ಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜ ಆಗಿರ್ಬೋದು, ನಮ್ಮ ಎಲ್ಲ ನಗರದ ತಾಲೂಕಿನ ಎಲ್ಲ ಜನತೆಗಳನ್ನ ಒಟ್ಟಿಗೂಡಿಸ್ಕೊತಾ ಈ ಸಂಘಟನೆ ಮಾಡ್ಕೊಂಡು ಪಕ್ಷದಲ್ಲಿ ನಾನು ಗುರುತಿಸ್ಕೊತಾ ಪಕ್ಷದನ್ನು ಬೆಳೆಸಲಿಕ್ಕೆ ನಾನು ಇದು ಮಾಡ್ತೀನಿ. ಮತ್ತೆ ಇದೆಲ್ಲದಕ್ಕೂ ಸಹಕಾರ ಮಾಡಿದ ಎಲ್ಲ ಸದಸ್ಯರು, ನಗರಸಭಾ ಸದಸ್ಯರಿಗೆ ತುಂಬಾ ಧನ್ಯವಾದಗಳು ಅಂತ. ಚನ್ನಪಟ್ಟಣ ನಗರನ ಏನ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾಮಿನೀಸ್ಗಳು ಇದ್ರೆ ಸದಸ್ಯರು, ಅವ್ರಿಗೂ ಕೂಡ ನಾನು ಈ ಸಭೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಚನ್ನಪಟ್ಟಣ ನಗರನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರಿ ನಿಮ್ಮ ಯಾವ ರೀತಿ? ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು, ನೀರಾಗಿರ್ಬೋದು, ಮತ್ತೆ ಶಾಲಾಗಳಿಗೆ ಡೆವಲಪ್ಮೆಂಟ್ಸ್ ಅದ್ರ ಬಗ್ಗೆ ನಾನು ನಗರದಲ್ಲಿ ಪ್ಲಾನ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ UGD ಪ್ಲಾನ್ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅನುದಾನಗಳು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಅದನ್ನ ಆ ಕೆಲಸಗಳೇ ಮುಗಿಸಿದ್ರೆ ಎಷ್ಟೋ ತುಂಬಾ ಕೆಲಸಗಳಾಗ್ತವೆ. ಹಾಗಾಗಿ ಅದ್ರ ಬಗ್ಗೆ ನಿಂತ್ಕೊಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ನಗರವನ್ನ ಚನ್ನಪಟ್ಟಣ ಮಾಡ್ಲಿಕ್ಕೆ ನನ್ನ ಒಂದು ಸಂಪೂರ್ಣವಾದ ಒಂದು ಶ್ರಮ ವಹಿಸಿ ನಾನು ಮಾಡ್ತೀನಿ. ನಮ್ಮ ಶಾಸಕರ ಮಾರ್ಗದರ್ಶನದ ಮೇಲೆ ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂತ ಅವ್ರ ಜೊತೆ ನಾನು ಇದ್ದು ಈ ಕಾರ್ಯ ಇದನ್ನ ಈ ವರ್ಷ ಏನು ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಅಂತಲ್ಲ, ಇದು ನನ್ನೊಂದು ಸೇವೆ ಅಂತ. ಈ ಸೇವೆನ ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ. ಆದ್ರೆ ಇಬ್ರು ಒಂದೇ ಪಕ್ಷದ ಇಬ್ರು ನಾಮಪತ್ರ ಉದ್ದೇಶ ನಾಮಪತ್ರ ಹೇಳಿದ್ದಲ್ಲ, ಸ್ವಲ್ಪ ಗೊಂದಲ ಇತ್ತು. ಇಬ್ರು 4 ಜನ ನಂಬಬೇಕು ಅಂತ ಹೇಳ್ತಾ ಇದ್ರು. ಪಕ್ಷ ಒಂದು ತೀರ್ಮಾನ ಮಾಡಿತ್ತು. ತೀರ್ಮಾನ ಈಗ ಒಂದೊಂದ್ಸರಣ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಎಲ್ಲರಿಗೂ ಆಯ್ತಪ್ಪ, ಪಕ್ಷದ ಏನ್ ತೀರ್ಮಾನ ರೇವಣ್ಣನು ಕೂಡ ಕೇಳ್ತಾ ಇದ್ರು, ನಾಗೇಶ್ ಕೇಳ್ತಾ ಇದ್ರು, ಲೋಕೇಶ್ ಅವರು ಕೇಳ್ತಾ ಇದ್ರು, ಆಮೇಲೆ ಶಾಬೀರ್ ಅವರು ಕೂಡ ಕೇಳ್ತಾ ಇದ್ರು. ಎಲ್ಲರೂ ಕೂಡ ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗಲೂ ಕೂಡ ಅದೇ ರೀತಿ ಯಾರಿಗೂ ಭರವಸೆ ಕೊಟ್ಟಿಲ್ಲ. ಯಾರಿಗೂ ಭರವಸೆ ಕೊಟ್ಟಿಲ್ಲ. ಎಲ್ಲರಿಗೂ ಆಯ್ತಪ್ಪ, ಎಲ್ಲರೂ ತೀರ್ಮಾನ ಮಾಡೋಣ. ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಸಮಾನವಾಗಿ ಕಾಣುತ್ತೆ.
ಸಣ್ಣ ಕಮ್ಯುನಿಟಿ ಇರ್ತಕ್ಕಂಥವ್ರನ್ನು ಕೂಡ ನಾವು ಮೈನ್ ಸ್ಟ್ರೀಮ್ ಕರ್ಕೊಂಡು ಬರ್ಬೇಕು, ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಗೇಶ್ ಅವ್ರಿಗೆ ಅವರು ಮಡಿವಾಳ ಸಮಾಜದವರು ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ಅಂತ ಮೊದಲನೇ ಸಾರಿ ನಾವು ಅವಕಾಶ